श्रीमदानन्दतीर्थभगवत्पादाचार्यगुरुभ्यो नमः। नमो नमो गुरुवर्य विबुधोत्तमविवर्जितनिद्रा कल्पद्रुमनिनिप भज करिगे बहुगुण भरित शुभचरिता ಉಮೆಯನಂದನ ಪರಿಹರಿಸಹಂ ಮಮತೆ ಬುದ್ಧ್ಯಾದಿಂದ್ರಿಯಗಳು ಆಕ್ರಮಿಸಿದಣಿಸುತ್ತಲಿಹವು ಭವದೊಳಗಾವ ಕಾಲದಲ್ಲಿ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮೋ ನಮೋ ಗುರುವರ್ಯ, ಹೇ ಗುರುವರ್ಯನೇ. ವರ್ಯ ಅಂದ್ರೆ ಶ್ರೇಷ್ಠ. ಗುರುವರ್ಯ, ಹೇ ಗುರು ಶ್ರೇಷ್ಠನೇ. ಹಿಂದೆ ಹೇಳಿದ್ರು ಒಳ್ಳೆ ಬುದ್ಧಿ ಕೊಡಬೇಕು ಇತ್ಯಾದಿಯಾಗಿ ಪ್ರಾರ್ಥನೆ ಮಾಡಿದರು. ವಿದ್ಯಾ ಬರಬೇಕು ಅಂತಂದ್ರೆ ವಿದ್ಯಾಪ್ರದಾಯಕ ಅಂತ ಪ್ರಾರ್ಥನೆ ಮಾಡಿದರು. ವಿದ್ಯಾಪ್ರದಾಯಕ ಆದ ಕಾರಣ ಗುರುಗಳು ಆಗ್ತಾರೆ. ಹೀಗಾಗಿ ಗುರುವರ್ಯ ಕೇವಲ ಅಭಿಮಾನಿ ದೇವತೆ, ತತ್ವಾಭಿಮಾನಿ ದೇವತೆ ಅಷ್ಟೇ ಅಲ್ಲ, ನಮಗೆ ಸಚ್ಚಾಸ್ತ್ರಗಳ ಜ್ಞಾನ ಆಗಬೇಕಂದ್ರೂ ಕೂಡ ಈತನ ಅನುಗ್ರಹ ಬೇಕಾಗ್ತದೆ. ಅದಕ್ಕಾಗಿ ಗುರುವರ್ಯ. ನಮೋ ನಮೋ ಗುರುವರ್ಯ. ವಿಬುಧೋತ್ತಮ, ವಿಬುಧ ಅಂತಂದ್ರೆ ದೇವತೆಗಳು. ವಿಬುಧೋತ್ತಮ ದೇವತಾ ಶ್ರೇಷ್ಠನೇ. ಎಲ್ಲಾ ದೇವತೆಗಳಲ್ಲಿ ಶ್ರೇಷ್ಠ ಅಂತ ಅರ್ಥ ಅಲ್ಲ, ಆ ದೇವತೆಗಳಲ್ಲಿ ಉತ್ತಮನಾದವನು. ಇವರಿಗಿಂತಲೂ ಕಡಿಮೆಯಾದ ಅನೇಕ ದೇವತೆಗಳಿದ್ದಾರೆ. ಈತ 18ನೇ ಕಕ್ಷದಲ್ಲಿ ಸಂಬಂಧಪಟ್ಟವನು. ಅದರ ಕೆಳಗಿರತಕ್ಕಂತಹ ಎಲ್ಲ ದೇವತೆಗಳಿಗಿಂತಲೂ ಉತ್ತಮ ಅಂತ ಅರ್ಥ. ವಿಬುಧೋತ್ತಮ. ವಿವರ್ಜಿತ ನಿದ್ರಾ, ನಿದ್ದೆಯನ್ನು ಗೆದ್ದವನು. ದೇವತೆಗಳಿಗೆ ಅನಿಮಿಷರು ಅಂತ ಹೆಸರು. ರೆಪ್ಪೆ ಆಡಿಸೋದಿಲ್ಲ ಅಂತವರು. ಹಾಗೆ ಅವರಿಗೆ ನಿದ್ರಾ ಇತ್ಯಾದಿ ದೋಷಗಳು ಅವರಿಗೆ ಇರೋದಿಲ್ಲ. ವಿವರ್ಜಿತ ನಿದ್ರಾ. ಕಲ್ಪದ್ರುಮ ನೆನ್ನಿಪೆ ಭಜಕರಿಗೆ, ಭಜಕರಿಗೆ ಭಜನೆ ಮಾಡುವಂತಹ ಅವರಿಗೆ ನೀನು ಕಲ್ಪದ್ರುಮ, ಕಲ್ಪವೃಕ್ಷ ಅಂತ ಅನಿಸ್ತೀವಿ ನೀನು. ಬಹುಗುಣ ಭರಿತ, ಅನೇಕ ಗುಣಗಳಿಂದ ತುಂಬಿದವನು. ಶುಭಚರಿತ, ಮಂಗಳಕರವಾದ ಚರಿತೆ ಉಳ್ಳವನು. ಉಮೆಯ ನಂದನ, ಪಾರ್ವತಿಯ ಮಗನಾದಂತಹ ಹೇ ಗಣಪತಿಯೇ. ಪರಿಹರಿಸು ಅಹಂ ಮಮತೆ, ಅಹಂ ಮಮತೆಗಳನ್ನು ಪರಿಹಾರ ಮಾಡು. ಅಹಂ ಮಮತೆ ಅಂದರೆ ಅಹಂಕಾರ ಮಮಕಾರ ಅಂತ ಅರ್ಥ. ಸಂಸಾರಕ್ಕೆ ಕಾರಣವಾದದ್ದು ಇವೆರಡೇ. ಹೀಗಾಗಿ ಅವು ಪರಿಹಾರ ಮಾಡು ಅಂತ ಕೇಳ್ತಾರೆ. ಸಂಸಾರದಲ್ಲಿರೋದಕ್ಕೆ ಇವೆರಡೇ ಕಾರಣ. ನಾನು, ನನ್ನದು. ನಾನು ಎಂಬುದೇ ಅಹಂಕಾರ, ನನ್ನದು ಎಂಬುದೇ ಮಮಕಾರ. ಹೀಗಾಗಿ ಅಹಂ ಅಂದರೆ ನಾನು, ಮಮ ಅಂದರೆ ನನ್ನದು ಅಂತ ಅರ್ಥ. ಅದನ್ನೇ ಅಹಂಕಾರ ಮಮಕಾರ ಅಂದರೆ ನಾನು, ನನ್ನದು, ನಾನು ಮಾಡ್ತೀನಿ ಅಂದಿರ್ತೀವಲ್ಲ ಪ್ರತಿಯೊಂದು. ಹೀಗಾಗಿ ಸಾಕ್ಷಾತ್ ಭಗವಂತ ಮಾಡ್ತಾ ಇದ್ದಾನೆ, ಮಾಡಿಸ್ತಿದ್ದಾನೆ ಎಂಬ ಜ್ಞಾನ ನಮಗಿರೋದಿಲ್ಲ. ಹೀಗಾಗಿ ಏನು ಮಾಡಿದ್ರು ನಾನು ಮಾಡಿದೆ ಅಂತ ಅಂದ್ಬಿಡ್ತೀವಿ. ಯಾವ ಪದಾರ್ಥ ನೋಡಿದ್ರು ನಂದು ಅಂತಂದ್ಬಿಡ್ತೀವಿ. ಇದು ಭಗವಂತನದ್ದು ಎಂಬ ಜ್ಞಾನ ನಮಗೆ ಸದಾ ಕಾಲ ಇರೋದಿಲ್ಲ. ಹೀಗಾಗಿ ನಂದು ಅಂತಂದ್ಬಿಡ್ತೀವಿ. ಹೀಗಾಗಿ ನಾನು, ನನ್ನದು ಎನ್ನುವ ಈ ಭಾವನೆನೇ ಸಂಸಾರಕ್ಕೆ ಕಾರಣವಾದದ್ದು. ಅದಕ್ಕಾಗಿ ಆ ಅಹಂ ಮತ್ತು ಮಮತೆ, ಅಹಂಕಾರ ಮಮಕಾರ ಇವುಗಳನ್ನು ನೀನು ಪರಿಹಾರ ಮಾಡಬೇಕು. ಪರಿಹರಿಸು ಅಹಂ ಮಮತೆ. ಯಾಕೆ ಅಂತಂದರೆ ಬುದ್ಧಿಯಾದಿ ಇಂದ್ರಿಯಗಳ ಆಕ್ರಮಿಸಿ ದಣಿಸುತ್ತಲಿಹವು ಭವದೊಳಗೆ ಆವ ಕಾಲದಲ್ಲಿ. ಈ ಬುದ್ಧಿ ಮೊದಲಾದಂತಹ ಇಂದ್ರಿಯಗಳೆಲ್ಲ ಕೂಡ ನನ್ನ ಮೇಲೆ ಆಕ್ರಮಣ ಮಾಡವೆ. ಆಕ್ರಮಣ ಮಾಡಿ ನನ್ನನ್ನು ಸೋಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇವೆ. ನನ್ನನ್ನು ಆಕ್ರಮಣ ಮಾಡಿ ಎಲ್ಲ ಕಾಲದಲ್ಲಿಯೂ ಕೂಡ ಈ ಭವದೊಳಗೆ ಅಂದರೆ ಸಂಸಾರದಲ್ಲಿ
ದಣಿಸುತ್ತಲಿಹವು, ಬಹಳ ದಣಿಸ್ತಾ ಇವೆ, ಬಹಳ ಕಷ್ಟಪಡ್ತಾ ಇವೆ. ಬಹಳ ಕಷ್ಟಕ್ಕೆ ಒಳಗಾಗಿದ್ದೆ. ಯಾಕೆ? ಈ ಬುದ್ಧಿಮತನಾದ ಇಂದ್ರಿಯಗಳೆಲ್ಲ ಕೂಡ ನನ್ನ ಮೇಲೆ ಆಕ್ರಮಣ ಮಾಡಿ ನನ್ನನ್ನು ಸೋಲಿಸಿದಂತೆ ಮಾಡಿಬಿಟ್ಟವ. ನಾನು ಸೋತೋಗ್ಬಿಟ್ಟೆ ಅವು ಕೈಯಿಂದ. ಯಾಕೆ? ನಾ ಹೇಳಿದಂತೆ ಕೇಳೋದಿಲ್ಲ ಅವು. ಅವು ಹೇಳಿದಂತೆ ನಾವು ಕೇಳಬೇಕಾಗಿದ್ದೆ ಹೊರತು ನಾ ಹೇಳಿದಂಗೆ ಕೇಳೋದೇ ಇಲ್ಲ. ಕಣ್ಣು ಕೇಳೋದಿಲ್ಲ, ಮೂಗು ಯಾವುದು ನನ್ನ ಮಾತು ಕೇಳೋದಿಲ್ಲ. ಇಷ್ಟ ಬಂದಂಗೆ ಓದಿರ್ತವ. ಅವೇ ನನ್ನ ಮೇಲೆ ಆಕ್ರಮಣ ಮಾಡಿಬಿಟ್ಟವೆ. ಮಾಡಿಬಿಟ್ಟು ನನ್ನನ್ನು ದಣಿಸುವಂತೆ, ಆಯಾಸಪಟ್ಟು ಸೋಲಿಸುವಂತೆ ಮಾಡಿಬಿಟ್ಟವು. ಅದಕ್ಕಾಗಿ ಅವುಗಳ ಮೇಲೆ ಜಯ ಬರಬೇಕು ಅಂತಂದರೆ ಅಹಂಕಾರ ಮಮಕಾರ ಬಿಡಬೇಕು. ಹಾಗೆ ಜಯ ಬರ್ತದೆ, ಇಲ್ಲದ್ರೆ ಜಯ ಬರೋದಿಲ್ಲ. ಆ ಅಹಂಕಾರ ಮಮಕಾರ ಬಿಡಬೇಕು ಅಂತಂದರೆ ನಿನ್ನ ಅನುಗ್ರಹ ಬೇಕು. ಅದಕ್ಕಾಗಿ ಹೇ ಗಣಪತಿಯೇ, ಈ ಅಹಂ ಮಮತೆಗಳನ್ನು ಪರಿಹರಿಸಿ ಆ ಬುದ್ಧ್ಯಾದಿ ಇಂದ್ರಿಯಗಳೆಲ್ಲ ನಮ್ಮ ಮೇಲೆ ಆಕ್ರಮಣ ಮಾಡಿ ಸೋಲಿಸುವಂತೆ ಮಾಡ್ತಾ ಇವೆ. ಅದಕ್ಕಾಗಿ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ಗೊತ್ತಲ್ಲ? ಗುರುವರ್ಯನೇ, ದೇವೋತ್ತಮನೇ, ನಿದ್ದೆಯನ್ನು ಗೆದ್ದವನೇ, ನಿನಗೆ ನಮಸ್ಕಾರ. ಭಜಿಸುವವರಿಗೆ ನೀನು ಕಲ್ಪವೃಕ್ಷದಂತೆ ಇದ್ದೀ. ಬಹುಗುಣಗಳಿಂದ ಕೂಡಿದ ಮಂಗಳಚರಿತನಾದ ಪಾರ್ವತಿ ಪುತ್ರನೇ, ನನ್ನಲ್ಲಿರುವ ಅಹಂಕಾರ ಮಮಕಾರಗಳನ್ನು ಪರಿಹರಿಸು. ಸಂಸಾರದೊಳಗೆ ಬುದ್ಧಿ ಮೊದಲಾದ ಇಂದ್ರಿಯಗಳು ನನ್ನನ್ನು ಆಕ್ರಮಿಸಿ ಯಾವಾಗಲೂ ಶ್ರಮಪಡಿಸುತ್ತವೆ. ನಮೋ ನಮೋ ಗುರುವರ್ಯ ವಿಬುಧೋತ್ತಮ ವಿವರ್ಜಿತ ನಿದ್ರಾ. ಕಲ್ಪದ್ರುಮ ನಿನಿಪ ಭಜೆ ಪರಿಗೆ ಬಹುಗುಣ ಭರಿತ ಶುಭ ಚರಿತ. ಉಮೆಯ ನಂದನ ಪರಿಹರಿಸಹಂ ಮಮತೆ ಬುದ್ಧ್ಯಾದಿಂದ್ರಿಯಗಳು.
ಆಕ್ರಮಿಸಿ ದಣಿಸುತ್ತಲಿಹವು ಭವದೊಳಗಾವ ಕಾಲದಲ್ಲಿ. ಜಯ ಜಯತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ. ಜಯ ಜಯತು ವಿದ್ಯಾಪ್ರದಾಯಕ ವೇದ ಭಯ ಶೋಕ. ಜಯ ಜಯತು ಚಾರ್ವಂಗ ಕರುಣಾನಯನದಿಂದಲಿ ನೋಡಿ. ಜನ್ಮಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ. ಗಣೇಶನಿಗೆ ಜಯಕಾರವನ್ನು ಹಾಕಿ ಪ್ರಾರ್ಥನೆ ಮಾಡ್ತಾರೆ. ಜಯ ಜಯತು ವಿಘ್ನೇಶ. ಜಯತು ಜಯಶೀಲನಾಗಲಿ, ಜಯವಾಗಲಿ ಅಂತ ಅರ್ಥ. ಆತನಿಗೆ ಜಯವಾಗೋದೇನು, ನಾವು ಕೇಳೋದೇನು ಅಂದ್ರೆ ಆತನ ಅನುಗ್ರಹದಿಂದ ನಮಗೆ ಜಯವಾಗಲಿ ಅಂತ ಅರ್ಥ ಅಷ್ಟೇ. ದೇವತೆಗಳಿಗೆ ರಾಮಚಂದ್ರನಿಗೆ ಜೈ, ಕೃಷ್ಣ ಪರಮಾತ್ಮನಿಗೆ ಜೈ ಅಂತೀವಿ. ಭಗವಂತನಿಗೆ ಜಯವನ್ನು ಹೇಳೋರು ನಾವ್ಯಾರು ಅಂದ್ರೆ ಆತನು ನಮಗೆ ಜಯ ಕೊಡಲಿ ಅಂತ ಪ್ರಾರ್ಥನೆ ಅಷ್ಟೇ. ಆತ ಜಯಶೀಲಾಗೋದು ಅಂದ್ರೆ ಭಕ್ತರಿಗೆ ಜಯವನ್ನು ಕೊಡುವುದು ಅಂತ ಅರ್ಥ. ಹೀಗಾಗಿ ಜಯ ಜಯತು ವಿಘ್ನೇಶ, ವಿಘ್ನೇಶ್ವರನಿಗೆ ಜಯವಾಗಲಿ. ಎಂತಹ ವಿಘ್ನೇಶ? ತಾಪತ್ರಯ ವಿನಾಶನ. ತಾಪತ್ರಯಗಳನ್ನು, ತಾಪತ್ರಯ ಅಂದ್ರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಇವುಗಳನ್ನು ತಾಪತ್ರಯಗಳು. ತ್ರಯ ಅಂದ್ರೆ ಮೂರು, ತಾಪತ್ರಯ ಮೂರು ತಾಪಗಳು, ತಾಪತ್ರಯ. ಅಂತಹ ತಾಪತ್ರಯಗಳನ್ನು ಪರಿಹರಿಸತಕ್ಕಂತಹ ವಿಶ್ವಮಂಗಳ. ವಿಶ್ವ ಅಂದ್ರೆ ಜಗತ್ತಿಗೆ ಮಂಗಳವನ್ನುಂಟು ಮಾಡುವ. ಜಯ ಜಯತು ವಿದ್ಯಾಪ್ರದಾಯಕ. ವಿದ್ಯೆಗಳನ್ನು, ಆಧ್ಯಾತ್ಮಿಕ ವಿದ್ಯೆಯನ್ನು, ಭಗವಂತನ ಬಗ್ಗೆ ಆ ವಿದ್ಯೆಯನ್ನು ಕೊಡತಕ್ಕಂತಹವನು. ವೀತ ಭಯ ಶೋಕ. ಭಯ ಶೋಕ ಇಲ್ಲದವನು. ವೀತ ಅಂದ್ರೆ ಇಲ್ಲದವನು, ಪರಿಹಾರ ಮಾಡಿಕೊಂಡವನು. ಆತನಿಗೆ ಯಾವ ಭಯ ಶೋಕಗಳು ಇಲ್ಲ. ಜಯ ಜಯತು ಚಾರುವಂಗ. ಚಾರು ಅಂಗ. ಚಾರು ಅಂದ್ರೆ ಸುಂದರವಾದ ಅಂಗ, ಶರೀರ ಉಳ್ಳವನು. ಚಾರುವಂಗ, ಸುಂದರವಾದ ಶರೀರ ಉಳ್ಳವನು. ಹಿಂದೆ ವೈಕೃತ ಗಾತ್ರ ಅಂತ ಅಂದಿದ್ರು, ವಿಕೃತವಾದ ಗಾತ್ರ ಅಂತ. ಹೆಸರಿಗೆ ವಿಕೃತವಾದ ಗಾತ್ರ, ಯಾಕೆ ಆನೆ ಸೊಂಡಿಲದಕ್ಕಾಗಿ ವಿಕೃತ ಗಾತ್ರ ಏನೋ ಅಂತ ನೋಡಿಸ್ಲಿಕ್ಕನಬಹುದು. ಆದರೆ ನಿಜವಾಗಿ ಆತ ಚಾರುವಂಗ, ಸುಂದರವಾದ ಅಂಗವುಳ್ಳವನು. ಸಾಕ್ಷಾತ್ ಮಹಾದೇವತೆಯಾದ ಕಾರಣ ಅದು ಯಾವ ಆಕಾರದಲ್ಲಿದ್ದರೂ ಕೂಡ ಅತ್ಯಂತ ಸುಂದರನಾಗಿಯೇ ಇರ್ತಾನೆ. ಹೀಗಾಗಿ ಚಾರುವಂಗ, ಸುಂದರವಾದ ಶರೀರವುಳ್ಳವನು. ಕರುಣಾನಯನದಿಂದಲೇ ನೋಡಿ, ನೀನು ಕರುಣಾದೃಷ್ಟಿಯಿಂದ ನಮ್ಮನ್ನು ನೋಡಿ. ಜನ್ಮ ಆಮಯ ವೃತ್ತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ. ನಾನೊಬ್ಬನೇ ಅಲ್ಲ, ಭಕ್ತರಿಗೆ, ಎಲ್ಲ ಭಕ್ತರಿಗೂ ಕೂಡ ಭವದೊಳಗೆ, ಸಂಸಾರದಲ್ಲಿ ಪರಿಹಾರ ಮಾಡಬೇಕು. ಏನು? ಜನ್ಮ ಆಮಯ ಮೃತಿ. ಜನ್ಮ ಅಂದ್ರೆ ಹುಟ್ಟೋದು, ಆಮಯ ಅಂತಂದ್ರೆ ರೋಗ, ಮೃತಿ ಅಂದ್ರೆ ಮರಣ. ಹುಟ್ಟೋದು, ರೋಗ ತಂದುಕೊಳ್ಳೋದು, ಮರಣ ಹೊಂದೋದು, ಇದೇ ಈ ಸಂಸಾರದಲ್ಲಿ ಇರತಕ್ಕಂತಹದ್ದು. ಅದನ್ನು ಪರಿಹಾರ ಮಾಡು ಅಂದ್ರೆ ಯಾವಾಗಿದು ಪರಿಹಾರ ಆಗೋದು? ಮೋಕ್ಷಕ್ಕೆ ಹೋದ್ರೆ ಮಾತ್ರನೇ ಪರಿಹಾರ ಆಗ್ತದೆ ಅಷ್ಟೇ. ಅಷ್ಟರವರೆಗೂ ಈ ಹುಟ್ಟು ಸಾವು ತಪ್ಪಿದ್ದಲ್ಲ. ಹುಟ್ಟು ಸಾವು ತಪ್ಪಿದ್ದಲ್ಲ ಅಂದ್ರೆ ಮಧ್ಯದಲ್ಲಿ ಬರತಕ್ಕಂಥ ರೋಗಗಳು ತಪ್ಪಿದ್ದಲ್ಲ. ಹೀಗಾಗಿ ನಮಗೆ ಈ ಸಂಸಾರದಿಂದ ಮೋಕ್ಷವನ್ನು ಕರುಣಿಸು, ಭಗವಂತನ ಅನುಗ್ರಹ ಆಗುವಂತೆ ಮಾಡಿ ಮೋಕ್ಷವನ್ನು ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಯ್ತಾ? ವಿಘ್ನೇಶನೇ ತಾಪತ್ರಯಗಳನ್ನು ಪರಿಹರಿಸುವವನೇ,
ಜಗತ್ತಿಗೆ ಮಂಗಳ ಕೊಡುವವನೇ. ಭಯಶೋಕಗಳನ್ನು ಗೆದ್ದವನೇ. ವಿದ್ಯಾಪ್ರದಾಯಕನೇ. ಆಮೇಲೆ ಭಯಶೋಕಗಳನ್ನು ಗೆದ್ದವನೇ. ಸುಂದರವಾದ ಶರೀರವುಳ್ಳವನೇ. ನಿನಗೆ ಜಯವಾಗಲಿ. ನೀನು ಕರುಣಾದೃಷ್ಟಿಯಿಂದ ನೋಡಿ ಸಂಸಾರದೊಳಗೆ ಜನನ ಮರಣ ರೋಗಗಳನ್ನು ಪರಿಹರಿಸು. ಜಯ ಜಯತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ. ಜಯ ಜಯತು ವಿದ್ಯಾಪ್ರದಾಯಕ ವೀತ ಭಯಶೋಕ. ಜಯ ಜಯತು ಚಾರ್ವಂಗ ಕರುಣಾನಯನದಿಂದಲಿ ನೋಡಿ. ಈ ಚಾರುವಂಗ ಅಷ್ಟೇ, ಚಾರುವಾಂಗ ದೀರ್ಘ ಇಲ್ಲ. ಜಯ ಜಯತು ಚಾರುವಂಗ ಕರುಣಾನಯನದಿಂದಲಿ ನೋಡಿ. ಜನ್ಮಾಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ. ಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ತಡೆದು ಭಗವನ್ನಾಮ ಕೀರ್ತನೆ. ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ.
ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಗವಂತನಿಗೆ, ವಿಘ್ನೇಶನಿಗೆ. ಕಡುಕರುಣಿ ನೀನು ಎಂದರಿದು, ನೀನು ಬಹಳ ಕರುಣಾವಂತ, ಕಡು ಕರುಣಿ, ಬಹಳ ಕರುಣಾವಂತ ಅಂತ ತಿಳಿದು, ಹೇರುಡಲ, ಹೇರುಡಲ ಅಂತಂದ್ರೆ ಲಂಬೋದರ, ಹೇ ಲಂಬೋದರನೇ ನೀನು ಮಹಾ ಕರುಣಾವಂತ ಅಂತ ತಿಳಿದು ನಮಿಸುವೆ ನಿನ್ನಡಿಗೆ, ನಿನ್ನ ಪಾದಗಳಿಗೆ ನಮಸ್ಕಾರ ಮಾಡುತ್ತೇನೆ. ನೀ ಕರುಣಾಶೀಲ ಅಲ್ದಾಗಿದ್ರೆ ಏನೇನತ್ಲೆ ಯಾಕೆ ಬರ್ತೀನಿ, ನೋಡಿದ್ರೆ ಬೈದು ಕಲಿಸಿನಾಗ ಬರ್ತೀನಿ ನಿನ್ನ ಹತ್ರ. ನೀನು ಬಹಳ ಕರುಣವುಳ್ಳವನು ಅಂತ ತಿಳಿದು ನಿನ್ನ ಪಾದಗಳಿಗೆ ನಮಸ್ಕಾರ ಮಾಡುತ್ತೇನೆ. ಏನ್ ಮಾಡಬೇಕು ಅಂದ್ರೆ ಬೆಂಬಿಡದೆ ಪಾಲಿಸು, ಬೆಂಬಿಡದೆ, ನನ್ನ ಬೆನ್ನು ಬಿಡದೆ ಅಂತ ಅರ್ಥ, ಯಾವಾಗಲೂ ನನ್ನ ಹಿಂದೆ ಇದ್ದು ಅಂತ ಅರ್ಥ. ಬೆಂಬಿಡದೆ ಅಂದ್ರೆ ಬೆನ್ನು ಬಿಡದೆ, ಬೆಂಬಿಡದೆ, ಯಾವಾಗಲೂ ನನ್ನ ಹಿಂದೆ ಇದ್ದು ನೀನು ಪಾಲನೆ ಮಾಡಬೇಕು. ಪರಮ ಕರುಣಾ ಸಿಂಧು, ಹೇ ಪರಮ ಕರುಣಾ ಸಮುದ್ರನೇ. ಸಿಂಧು ಅಂದ್ರೆ ಸಮುದ್ರ, ಕರುಣಾ ಸಿಂಧು ಕರುಣಾ ಸಮುದ್ರ, ದೊಡ್ಡ ಮಹಾ ಕರುಣಾ ಸಮುದ್ರ ನೀನು. ಸಣ್ಣ ಪುಟ್ಟ ಕರುಣೆ ಅಲ್ಲ, ದೊಡ್ಡ ಮಹಾಕರುಣೆ ನೀನು. ಅದಕ್ಕಾಗಿ ನಾನು ಮಾಡಿದ ಅಪರಾಧಗಳನ್ನು ಕ್ಷಮೆ ಮಾಡಿ ನೀನು ಕರುಣಿಸಬೇಕು. ಪರಮ ಕರುಣಾ ಸಮುದ್ರ. ಎಂದೆಂದು ಇವತ್ತು ಬಂದೆ ಮತ್ತೆ ನಾಳೆ ಹೋದೆ ಅಂತಲ್ಲ, ಎಂದೆಂದು ಯಾವಾಗಲೂ ನನ್ನ ಹಿಂದೆ ಇದ್ದು ನೀನು ಕಾಯಬೇಕು. ಯಾಕೆ ವಿಘ್ನಗಳು ಯಾವಾಗ ಒಂದ್ಸಲಲ್ಲಲ್ಲ, ಪ್ರತಿ ಕ್ಷಣ ಪ್ರತಿ ದಿನ ನನಗೆ ವಿಘ್ನ ಯಾವುದೋ ಒಂದು ರೀತಿಯಿಂದ ಬರ್ತಾನೆ ಇರ್ತದೆ. ಅದಕ್ಕೆ ನಡುವೆ ಬರುತ್ತಿಪ್ಪ ವಿಘ್ನವ, ಮಧ್ಯೆ ಮಧ್ಯೆ ಬರ್ತಾನೆ ಇರ್ತವೆ ವಿಘ್ನಗಳು. ಅಂತಹ ನಡುವೆ ಬರುತ್ತಿಪ್ಪ ವಿಘ್ನಗಳನ್ನು ತಡೆದು ಅದನ್ನ ನೀನು ಸ್ಟಾಪ್ ಅನ್ನಬೇಕು. ವಿಘ್ನ ಬರದಂತೆ ತಡೆಯಬೇಕು. ತಡೆದು ಏನ್ ಮಾಡಿಸಬೇಕು, ಭಗವನ್ನಾಮ ಕೀರ್ತನೆ ನುಡಿದು ನುಡಿಸು ಎನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ನೀ ಮರ್ತಬೇಡ ಮರೆಯ, ನೀನ್ ಮರೆತರೆ ನಾ ಎಲ್ಲೋಗ್ಬೇಕು. ಹೀಗಾಗಿ ನೀನು ನನ್ನಲ್ಲಿ ಇದ್ದುಕೊಂಡು ಆ ಭಗವನ್ನಾಮ ಕೀರ್ತನೆಯನ್ನು ನೀನು ನುಡಿದು ನುಡಿಸಬೇಕು. ಒಳಗೆ ತತ್ವಾಭಿಮಾನಿ ದೇವತೆಗಳು ಪ್ರೇರಣೆ ಮಾಡದೆ ಹೋದರೆ ನಮಗೆ ಯಾವ ಕೆಲಸ ಮಾಡ್ಲಿಕ್ಕಾಗಲ್ಲ. ಅದಕ್ಕಾಗಿ ಒಳಗೆ ತತ್ವಾಭಿಮಾನಿ ದೇವತೆಗಳು ಮಾಡಬೇಕು, ಅವರು ಮಾಡಿ ನಮ್ಮಿಂದ ಮಾಡಿಸಬೇಕು. ಅವ್ರು ಮಾಡದೆ ಹೋದ್ರೆ ನಾವು ಮಾಡ್ಲಿಕ್ಕಾಗೋದಿಲ್ಲ. ಹೀಗಾಗಿ ಆ ಪಪೆಟ್ ಇದ್ದಂತೆ, ಗೊಂಬೆಯ ತೊಲುಬೊಮ್ಮಲಾಟ ಅಂತಾರಲ್ಲ, ಒಳಗೆ ತಾಯಿ ಕೈ ಎತ್ತಿಸಿದ್ರೆ ಎತ್ತುತ್ತದೆ, ಇಲ್ಲದ್ರೆ ಇಲ್ಲ. ಆ ರೀತಿಯಾಗಿ ಆ ಒಳಗೆ ಇದ್ದು ಆ ದೇವತೆಗಳು ನಮ್ಮಿಂದ ಮಾಡಿಸಬೇಕು. ಈ ಮಾತು ಬಹಳ ಕಂಡ ಬಂತು ಹರಿತಾಮೃತದಲ್ಲಿ, ಮಾಡಿಸು ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಈಗ ಭಗವಂತ ಲಕ್ಷ್ಮೀ ಪ್ರಾಣದೇವರ ದ್ವಾರ, ತತ್ವಾಭಿಮಾನಿ ದೇವತೆಗಳ ದ್ವಾರ ನಮ್ಮಿಂದ ತಾನು ಮಾಡಿಸ್ತಾನೆ. ಅದಕ್ಕೆ ಈತನ್ನ ಕೂಡ ಹಂಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನುಡಿದು ನುಡಿಸು, ನೀ ನುಡಿಬೇಕು, ಆಗ ನಾನು ನುಡಿತೀನಿ. ನುಡಿದು ನುಡಿಸು ಎನ್ನಿಂದ, ಪ್ರತಿ ದಿವಸದಲ್ಲಿ, ಏನೋ ಒಂದ್ ದಿವಸ ಆಯಿತು ನಾಳೆ ಹೋಯ್ತು ಅಂತಲ್ಲ, ಪ್ರತಿ ದಿವಸದಲ್ಲಿ ಮರೆಯದಲೇ ನೀನು ನೆನಪಿಟ್ಕೊಂಡು ನೀನು ನುಡಿಸಿದರೆ ನಾನು ನುಡಿತೀನಿ. ನೀನೇ ಮರೆತು ಹೋದರೆ ನಾ ಏನು ಮಾಡ್ತೀನಿ, ಏನು ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಅಂದರೆ ಪ್ರಾರ್ಥನೆ ಮಾಡೋದು ಯಾವುದಕ್ಕೆ, ಎಲ್ಲ ವಿಘ್ನಗಳು ಪರಿಹಾರ ಮಾಡು ಅಂದರೆ ನೀನು ಏನು ಕೇಳ್ತಾರೋ ಏನೋ ಅನ್ಬೇಕು. ಯಾವುದಕ್ಕೆಲ್ಲ ವಿಘ್ನ ಬರೋದು ಇದಕ್ಕೆ. ಎಲ್ಲ ಸುಸೂತ್ರ ನಡೆದೋಗ್ತದೆ ನಮಗೆ. ಅಂದರೆ ಭಗವಂತನ ಕಥೆ ಎಂಬುವಷ್ಟೊತ್ತಿಗೆ ವಿಘ್ನ ಬಂದು ಹೋಗ್ತದೆ. ಅದಕ್ಕಾಗಿ ಆ ಭಗವಂತನ ನಾಮ ಕೀರ್ತನೆಗೆ ಏನು ವಿಘ್ನ ಬರಬೇಕಲ್ಲ, ಏನು ಬರ್ತದಲ್ಲ, ಆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡು. ಯಾಕೆ ಅದರಿಂದೇ ನಾವು ಉದ್ಧಾರ ಆಗೋದು. ಅದಕ್ಕಾಗಿ ಭಗವನ್ನಾಮ ಕೀರ್ತನೆಗೆ ಯಾವ ವಿಘ್ನ ಬರದಂತೆ ನೋಡು. ಆ ಭಗವನ್ನಾಮ ಕೀರ್ತನೆಯನ್ನು ನಡೆದು ಬಿಟ್ರೆ ಏನು ಎಲ್ಲ ಕಷ್ಟ ಪರಿಹಾರ ಆಗೋಗ್ಬಿಡ್ತದೆ. ಅದೇ ನಡೆದಿಲ್ಲ ಅಂತಂದ್ರೆ ಈ ಸಂಸಾರದಿಂದ ಉದ್ಧಾರ ಆಗೋ ಬಗೆ ಇಲ್ಲ. ಅದಕ್ಕಾಗಿ ನೀನು ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ, ನಡುವೆ ಬರತಕ್ಕಂತಹ ವಿಘ್ನಗಳನ್ನು ಪರಿಹಾರ ಮಾಡಿ ಆ ಭಗವನ್ನಾಮ ಕೀರ್ತನೆಯನ್ನು ನನ್ನಿಂದ ನೀನು ನುಡಿಸು, ಪ್ರತಿನಿತ್ಯದಲ್ಲಿಯೂ ಕೂಡ ನನ್ನಿಂದ ನುಡಿಸು ಅಂತ ಪ್ರಾರ್ಥಿಸಿದ್ದಾರೆ. ನೀನು ತುಂಬಾ ಕರುಣಾಳು ಎಂದು ತಿಳಿದು ನಿನ್ನ ಪಾದಕ್ಕೆ ವಂದಿಸುವೆ. ಲಂಬೋದರನೇ, ನನ್ನ ಬೆನ್ನು ಬಿಡದೆ
ಯಾವಾಗಲೂ ಪಾಲಿಸು. ಪರಮ ಕರುಣಾ ಸಮುದ್ರನೇ, ಮಧ್ಯೆ ಮಧ್ಯೆ ಬರುವ ವಿಘ್ನಗಳನ್ನು ಪರಿಹರಿಸಿ ಭಗವಂತನ ನಾಮಕೀರ್ತನೆಯನ್ನು ನುಡಿದು ಪ್ರತಿದಿನದಲ್ಲಿ ಮರೆಯದಲೇ ನನ್ನಿಂದ ನುಡಿಸು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ. ತೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ. ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಏಕವಿಂಶತಿ ಪದಗಳೆನಿಸುವ ಕೋಕನದ ನವಮಾಲಿಕೆಯ. ಮೈನಾಕಿತನಯಂತರ್ಗತ ಶ್ರೀ ಪ್ರಾಣಪತಿಯ ನಿಪಾ. ಶ್ರೀಕರ ಜಗನ್ನಾಥ ವಿಠ್ಠಲ ಸ್ವೀಕರಿಸಿ ಸ್ವರ್ಗಾಪವರ್ಗದಿ. ತಾ ಕೊಡುವ ಸೌಖ್ಯಗಳ ಭಕ್ತರಿಗಾವ ಕಾಲದಲ್ಲಿ. ಈಗ ಈ ರೀತಿಯಾದಂತಹ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ಕೊನೆಗೆ ದಾಸರು ಹೇಳುತ್ತಾರೆ, ಎಲ್ಲ ಏಕವಿಂಶತಿ ಪದಗಳು, 21 ಪದಗಳಾದವು. ಗಣಪತಿಗೆ 21 ಸಂಖ್ಯಾ ಪ್ರಿಯವಾದದ್ದಾದ ಕಾರಣ ಹಿಂದೆ ಹೇಳಿದರು ಏಕವಿಂಶತಿ ಮೋದಕ ಪ್ರಿಯ ಅಂತ. ಅದಕ್ಕಾಗಿ ಈ ಸ್ತೋತ್ರಗಳನ್ನು ಕೂಡ 21 ಪದ್ಯಗಳಲ್ಲಿ ಆ ಗಣಪತಿಯನ್ನು ಸ್ತೋತ್ರ ಮಾಡಿದರು. ಇದೇ ಈ ಸ್ತೋತ್ರನೇ ಒಂದು ಗಣಪತಿಗೆ ಹಾಕುವಂತಹ ಒಂದು ಮಾಲೆ ಇದ್ದಂತೆ. ಒಳ್ಳೆ ತಾವರೆಯ ಮಾಲೆ, ಕೆಂಪಾದ ತಾವರೆಯ ಮಾಲೆ, ಕೋಕನದ ನವಮಾಲಿಕೆ. ಕೋಕನದ ಅಂತಂದ್ರೆ ಕೆಂಪು ಬಣ್ಣದಲ್ಲಿರತಕ್ಕಂತಹ ತಾಮರೆ ಹೂವು. ಆ ವಿಘ್ನೇಶನಿಗೆ ಕೆಂಪು ಬಣ್ಣ ಪ್ರಿಯ ಅಂತ ಹೇಳಿದ ಕಾರಣ ಕೋಕನದ ಅಂತಂದ್ರೆ ಕೆಂಪು ಬಣ್ಣದಲ್ಲಿರುವಂತಹ ಆ ಒಂದು ಮಾಲಿಕೆಯನ್ನು ಮಾಡಿ ಆ ತಾವರೆಯ ಮಾಲೆಯನ್ನು ಮಾಡಿ ಗಣಪತಿಗೆ ಹಾಕಿದಂತೆ. ಪ್ರತ್ಯಕ್ಷವಾಗಿ ಹಾಕಲಿಕ್ಕೆ ಬರೋದಿಲ್ಲ, ಆದ ಕಾರಣ ಈ ವಾಂಗ್ಮಯವಾದಂತಹ ಈ ಪದ್ಯ ರೂಪದಲ್ಲಿ 21 ಮಾಲಿಕೆಗಳನ್ನು, ಒಂದೊಂದು ಪದ್ಯ ಒಂದೊಂದು ಕೋಕನದ ಹೂವಿದ್ದಂತೆ.
ಹೀಗಾಗಿ 21 ಹೂಗಳ ಮಾಲೆಯನ್ನು ಮಾಡಿ ಆ ಗಣಪತಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತಂತಾರೆ. ಏಕವಿಂಶತಿ ಪದಗಳೆನಿಸುವ ಈ 21 ಪದಗಳು ಎಂಬಂತಹ ಕೋಕನದ ನವಮಾಲಿಕೆ, ಆ ಕೆಂಪು ತಾವರೆಯ ಒಳ್ಳೆ ಹೊಸ ಮಾಲೆ ಅಂತಹ ಈ ನವಮಾಲಿಕೆಯನ್ನು ಮೈನಾಕಿತನಯಾಂತರ್ಗತ ಶ್ರೀ ಪ್ರಾಣಪತಿಯ ನಿಪ, ಇದನ್ನು ಯಾರು ಕೊನೆಗೆ ಯಾರಿಗೆ ಸಮರ್ಪಣೆ ಮಾಡಬೇಕು ಎಂದು ಹೇಳಿದಂತೆ ಯಾವ ದೇವತೆಯನ್ನು ಪ್ರಾರ್ಥನೆ ಮಾಡಿದರೂ ಫಲವನ್ನು ಸ್ವತಂತ್ರವಾಗಿ ಕೊಡತಕ್ಕಂಥವನು ಯಾರು? ಆ ಭಗವಂತನೇ. ಹೀಗಾಗಿ ಪಾದಪಗಳಿಗಡಿಗೆರೆಯೇ ಅಂತ ಹೇಳಿದಂತೆ ಆ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಬೇಕು. ಅದಕ್ಕಾಗಿ ವಿನಾಯಕನ ಪ್ರಾರ್ಥನೆ ಮಾಡಿ ಕೊನೆಗೆ ಆ ವಿನಾಯಕ ಅಂತರ್ಗತನಾದ ಭಗವಂತನು ಇದನ್ನು ಧರಿಸಲಿ ಅಂತ ಪ್ರಾರ್ಥಿಸ್ತಾರೆ. ಮೈನಾಕಿ ತನಯ, ಮೈನಾಕಿ ಅಂತಂದರೆ ಪಾರ್ವತಿ ದೇವಿ, ಆ ಮೇನಾದೇವಿಯ ಮಗಳಾದ ಕಾರಣ ಮೈನಾಕಿ ಅಂತ. ಹಿಮವತ್ ಪರ್ವತದ ಹೆಂಡತಿ ಮೇನಾದೇವಿ, ಆಕೆ ಆದ ಕಾರಣ, ಮಗಳಾದ ಕಾರಣ ಪಾರ್ವತಿ ದೇವಿಗೆ ಮೈನಾಕಿ. ಮೈನಾಕಿ ತನಯ ಅಂದರೆ ಈ ಗಣಪತಿ, ಆತನ ಅಂತರ್ಗತ, ಆತನ ಅಂತರ್ಯಾಮಿಯಾದ ಶ್ರೀ ಪ್ರಾಣಪತಿ ಎನಿಪ, ಲಕ್ಷ್ಮೀದೇವಿಗೂ ಪ್ರಾಣದೇವರಿಗೂ ಅಧಿಪತಿಯಾದಂತಹ ಶ್ರೀಕರ ಜಗನ್ನಾಥ ವಿಠಲ. ಶ್ರೀಕರ ಅಂದರೆ ಮಾಡತಕ್ಕಂಥವನು, ಶ್ರೀ ಅಂದರೆ ಸಂಪತ್ತು, ಎಲ್ಲ ವಿಧವಾದ ಸಂಪತ್ತು. ಅದು ಲೌಕಿಕ ಸಂಪತ್ತಿರಬಹುದು, ಪಾರತ್ರಿಕ ಸಂಪತ್ತಿರಬಹುದು, ಎಲ್ಲ ರೀತಿಯಾದ ಸಂಪತ್ತನ್ನು ಕೊಡುವವನಾದ ಕಾರಣ ಶ್ರೀಕರ ಅಂತ ಭಗವಂತನಿಗೆ ಹೆಸರು. ಸಂಪತ್ತನ್ನು ನಮಗೆ ಕೊಡತಕ್ಕಂತಹವನು, ಸಂಪತ್ತನ್ನು ಮಾಡುವವನು. ಅಂತಹ ಶ್ರೀಕರನಾದ ಜಗನ್ನಾಥ ವಿಠಲ ಸ್ವೀಕರಿಸಿ ತಾನು ಈ ಕೋಕನದ ನವಮಾಲಿಕೆಯನ್ನು ಸ್ವೀಕಾರ ಮಾಡಿ ಸ್ವರ್ಗ ಅಪವರ್ಗದಿ, ಸ್ವರ್ಗದಲ್ಲಿ ಮತ್ತು ಅಪವರ್ಗದಲ್ಲಿ, ಅಪವರ್ಗ ಅಂತಂದ್ರೆ ಮೋಕ್ಷ ಅಂತ ಅರ್ಥ, ಸ್ವರ್ಗದಲ್ಲಿ ಮತ್ತು ಮೋಕ್ಷದಲ್ಲಿ ಕೂಡ ತಾ ಕೊಡುವ ಸೌಖ್ಯಗಳ ಭಕ್ತರಿಗೆ ಆವ ಕಾಲದಲ್ಲಿ, ಭಕ್ತರಿಗೆ ಎಲ್ಲ ಸೌಖ್ಯಗಳನ್ನು ಕೂಡ ಆ ಮೋಕ್ಷದಲ್ಲೇ ಆಗಲಿ ಸ್ವರ್ಗದಲ್ಲೇ ಆಗಲಿ ತಾನು ಕೊಡ್ತಾನೆ. ಈಗ ಆನಂದದಶ್ಚ ಮುಕ್ತಾನಾಂ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಮೋಕ್ಷ ಕೊಡುವವನು ಭಗವಂತನೇ, ಮೋಕ್ಷದಲ್ಲಿ ಆನಂದ ಕೊಡುವವನು ಭಗವಂತನೇ. ಹೀಗಾಗಿ ಆ ಸ್ವರ್ಗದಲ್ಲೇ ಆಗಲಿ ಮೋಕ್ಷದಲ್ಲೇ ಆಗಲಿ ಭಗವಂತ ಭಕ್ತರಿಗೆ ಎಲ್ಲ ಕಾಲದಲ್ಲಿಯೂ ಕೂಡ ಸೌಖ್ಯಗಳನ್ನು ಕೊಡುತ್ತಾನೆ ಅಂತ ಈ ಗಣಪತಿಯ ಸ್ತೋತ್ರವನ್ನು ಆತನ ಅಂತರ್ಯಾಮಿಯಾದ ಆ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದ ಆ ಜಗನ್ನಾಥ ವಿಠಲನ ಪಾದಾರವಿಂದಕ್ಕೆ ಈ ಮಾಲಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. 21 ಪದ್ಯಗಳೆನಿಸುವ ಕೆಂಪು ತಾವರೆಗಳ ನವಮಾಲೆಯನ್ನು ಪಾರ್ವತೀ ಪುತ್ರನಾದ ಗಣಪತಿಯ ಅಂತರ್ಯಾಮಿಯಾದ ಲಕ್ಷ್ಮೀ ಪ್ರಾಣನಾಥನಾದ ಶ್ರೀಕರನಾದ ಜಗನ್ನಾಥ ವಿಠಲ ಸ್ವೀಕರಿಸಿ ಸ್ವರ್ಗದಲ್ಲಿ ಮತ್ತು ಮೋಕ್ಷದಲ್ಲಿ
ಭಕ್ತರಿಗೆ ಎಲ್ಲ ಕಾಲದಲ್ಲಿ ಸೌಖ್ಯಗಳನ್ನು ತಾನು ಕೊಡುತ್ತಾನೆ. ಕಠಿಣ ಪದಗಳಲ್ಲಿ ಅಪವರ್ಗ ಅಂದ್ರೆ ಮೋಕ್ಷ ಅಂತ ಬರ್ಕೊಂತ. ಏಕವಿಂಶತಿ ಪದಗಳೆನಿಸುವ ಕೋಕನದ ನವಮಾಲಿಕೆಯ ಮೈನಾಕಿದನಯ ಅಂತರ್ಗತ ಶ್ರೀ ಪ್ರಾಣಪತಿಯ ನಿಪ. ಶ್ರೀಕರ ಜಗನ್ನಾಥ ವಿಠ್ಠಲ ಸ್ವೀಕರಿಸಿ ಸ್ವರ್ಗಾಪವರ್ಗದಿ. ತಾ ಕೊಡುವ ಸೌಖ್ಯಗಳ ಭಕ್ತರಿಗಾವ ಕಾಲದಲ್ಲಿ. ಹರಿಕಥಾಮೃತಸಾರಗಳ ಕರುಣದಿಂದ ಆಪನಿತು ಬೇಡುವೆ ಪರಮ ಭಗವದ್ಭಕ್ತರಿತನಾದರಿ ಕೇಳುವುದು. ಸಂಶಯ ಇದ್ರೆ ಕೇಳುವುದು. ಅಷ್ಟೇ ಬ್ರಹ್ಮೋತ್ಸವ ಅಂದ್ಮೇಲೆ ಕೊಡ್ಬೇಕಿನ್ನ. ಇವನ್ನ ನೈಮಿಷಾರಣ್ಯಕ್ಕೆ ಹೋಗಿ ಬರ್ತೀನಿ, ಮತ್ತೆ ಆರಾಧನೆ ಇರ್ತದೆ, ಆರಾಧನೆ ಆದ್ಮೇಲೆ ಬ್ರಹ್ಮೋತ್ಸವ ಇರ್ತದೆ. ಸಮರಾಡ್ಲೇಸ್ ಅದಕ್ಕೆ ವಿಘ್ನಗಳು ಪರಿಹಾರ ಮಾಡ್ಲಿ ಅಂತ ವಿಘ್ನೇಶನ ಪೂರ್ತಿ ಮಾಡಿದ್ದು. ಆಯ್ತು, ಎಲ್ಲರ ಹೆಸರೇ ಹಾಕ್ತಿವಿ ನೈಮಿಷಾರಣ್ಯ ಅವಶ್ಯವಾಗಿ. ಹರೇ ನಮಃ. ಕೃಷ್ಣಾರ್ಪಣಮಸ್ತು. ಕಳಿಸ್ತೇನೆ, ಇದ್ರೆ ಕಳಿಸ್ತೇನೆ. ಹರೇ ನಮಃ. ಹರೇ ಕೃಷ್ಣ. ಹರೇ ನಮಃ. ಕನ್ನಡದಾಗ ಇರ್ತದೇನ್ರಿ ಇದು ನೈಮಿಷಾರಣ್ಯದಾಗ? ಇಲ್ಲ, ತೆಲುಗಮ್ಮ. ತೆಲುಗು ರೀ? ತೆಲುಗರೇ ಕರ್ಕೊಂಡು ಹೋಗ್ತಿದ್ದಾರೆ, ಅದಕ್ಕೆ ತೆಲುಗುನಾಗ ಹೇಳೋದೇ. ಹೌದ್ರಿ, ಸರಿ, ಓಕೆ. ನಮಸ್ಕಾರ.